Hi all, welcome back to my channel and I'm back with another vlog. It's our anniversary special day video. Happy anniversary! And ಈ ಸ್ಪೆಷಲ್ ಡೇನಲ್ಲಿ ನನ್ನ ಪಾರ್ಟ್ನರ್ ಜೊತೆ ಏನೆಲ್ಲ ಸ್ಪೆಷಲ್ ಮೂಮೆಂಟ್ನ ನಾನು ಕ್ರಿಯೇಟ್ ಮಾಡಿಕೊಂಡೆ, ಏನು ಸರ್ಪ್ರೈಸ್ ಗಿಫ್ಟ್ನ ಶೇರ್ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಸ್ ಯೂಶುವಲ್ ಇವತ್ತು ಸಹ ನನ್ನ ಬ್ಲ್ಯಾಕ್ ಕಾಫಿ ಜೊತೆಗೆ ಇವತ್ತಿನ ದಿನ ಶುರುವಾಯಿತು. ಬಟ್ ಸ್ವಲ್ಪ ಬೆಸ್ಟ್ ಆಗಿರಲಿ ಅಂತ ಹೇಳಿಬಿಟ್ಟು ಕಾಫಿಲಿ ಹಾರ್ಟ್ ಶೇಪ್ ರಿಟರ್ನ್ ಮಾಡಿ ನನ್ನ ಪಾರ್ಟ್ನರ್ ಜೊತೆ ಶೇರ್ ಮಾಡಿಕೊಂಡೆ. ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ನಮ್ಮ ಬೆಸ್ಟ್ ಡೇನ ಶುರು ಮಾಡಿಕೊಂಡು ವಿ ಎಂಜಾಯ್ಡ್. ಕಾಫಿ ಕುಡಿದು ಮುಗಿಸಿ ನನ್ನ ರೆಗ್ಯುಲರ್ ಆ್ಯಕ್ಟಿವಿಟಿ ಡೈಲಿ ರೊಟೀನ್ದು ಶುರುವಾಯಿತು. ಬ್ರೇಕ್ಫಾಸ್ಟ್ಗೆ ಬನಾನಾ ಸ್ಮೂತಿ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಿದ್ದೆ. ಇಲ್ಲಿ ನಾನು ಸ್ಮೂತಿಗೆ ಫ್ರೀಝರಲ್ಲಿರೋ ಬನಾನಾ ಯೂಸ್ ಮಾಡ್ತಾ ಇದ್ದೀನಿ. ಹೇಗಪ್ಪ ಅಂತ ಹೇಳಿದ್ರೆ, ನಾವು ತುಂಬ ಹಣ್ಣುಗಳು ತಂದಾಗ ಅದು ಹಾಗೆ ಉಳಿದ್ಬಿಟ್ಟಿರುತ್ತೆ, ಅದನ್ನು ತುಂಬ ದಿನ ಓಪನ್ ಪ್ಲೇಸಲ್ಲಿ ಇಡೋದಕ್ಕಾಗಲ್ಲ. ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಫ್ರೀಝರಲ್ಲಿ ಏರ್ ಕಂಟೈನರಲ್ಲಿ ಸ್ಟೋರ್ ಮಾಡೋದ್ರಿಂದ ನಮಗೆ ಹಣ್ಣುಗಳು ಸಹ ತುಂಬ ದಿನ ಬಾಳಿಕೆ ಬರುತ್ತೆ. ಆ್ಯಂಡ್ ರೆಗ್ಯುಲರ್ ಫ್ರೂಟ್ಗಿಂತ ಫ್ರೀಝರಲ್ಲಿ ಇಟ್ಟಿರೋ ಫ್ರೂಟ್ಸು ತುಂಬ ಸ್ವಲ್ಪ ಟೇಸ್ಟಿಯಾಗಿ ಸಹ ಇರುತ್ತೆ. ಆ ಬನಾನ ಯೂಸ್ ಮಾಡಿಕೊಂಡು ಸ್ಮೂತಿ ಸರ್ವ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಹೊಸದಾಗಿರಲಿ ಅಂತ ಹೇಳಿಬಿಟ್ಟು ಅದರಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಚಾಕ್ಲೇಟ್ ಸಿರಪಲ್ಲಿ ರಿಟರ್ನ್ ಮಾಡಿ ಕೊಟ್ಟೆ. ಸೊ ಹೀಗೆ ಯಾವುದ್ರಲ್ಲಿ ಆಗುತ್ತೋ ಆ ಹೋಲ್ ಡೇ ಇವತ್ತು ನಮ್ಮ ಆ್ಯನಿವರ್ಸರಿ ಅಂತ ನೆನಪು ಮಾಡೋದಕ್ಕೆ ಆರೆಲ್ಸ್ ಅದನ್ನು ಮೂಮೆಂಟ್ನ ಎಂಜಾಯ್ ಮಾಡೋದಕ್ಕೆ ನಾನು ಪ್ರತಿಯೊಂದರಲ್ಲೂ ಡಿಫ್ರೆಂಟಾಗಿ ಸಮಥಿಂಗ್ ಏನಾದರೂ ಪ್ಲ್ಯಾನ್ ಮಾಡ್ತಾನೇ ಇದೆ. ಅದೇ ರೀತಿಯಲ್ಲಿ ನೆಕ್ಸ್ಟು ಲಂಚ್ ಪ್ರಿಪೇರ್ ಮಾಡೋ ಟೈಮ್ ಶುರುವಾಯಿತು. ಲಂಚನ್ನೆಲ್ಲ ಪ್ರಿಪೇರ್ ಮಾಡಿದೆ. ಸೊ ಇಲ್ಲೂ ಸಹ ಚಪಾತಿಲಿ ಹಾರ್ಟ್ ಕ್ರಿಯೇಟ್ ಮಾಡೋಣ ಅಂತ ಹೋದೆ. ಬಟ್ ಕಾಮಿಡಿ ಏನಂತ ಹೇಳಿದ್ರೆ, ಫಸ್ಟ್ ಆರ್ಟ್ ನಾನು ಏನು ಚಪಾತಿಲಿ ಕ್ರಿಯೇಟ್ ಮಾಡಿದೆ ಅದು ನಿಜವಾಗ್ಲೂ ಪೂಜೆಗೆ ಯೂಸ್ ಮಾಡೋ ವಿಳೆದೆಲೆ ಶೇಪಲ್ಲಿ ಬಂದುಬಿಟ್ಟಿತ್ತು. ನಂಗೆ ನೋಡಿ ಸ್ವಲ್ಪ ನನಗೆ ಜಾಸ್ತಿ ನಗು ಬಂತು. ಆ್ಯಂಡ್ ನೆಕ್ಸ್ಟ್ ಒನ್ನ ಸ್ವಲ್ಪ ಸಮಾಧಾನವಾಗಿ ಕಟ್ ಮಾಡಿದೆ. ಸೊ ಅದು ಬೆಸ್ಟಾಗಿ ಹಾರ್ಟ್ ಶೇಪಲ್ಲೇ ಬಂತು. ಅದೇ ರೀತಿ ಇನ್ನೊಂದೆರಡು ಸ್ವಲ್ಪ ಜಾಸ್ತಿ ಮಾಡಿ ಒಂದೆರಡು ಮೂರು ಚಪಾತಿನ ಕ್ರಿಯೇಟ್ ಮಾಡಿ ಹಸ್ಬೆಂಡ್ ಬಾಕ್ಸ್ಗೆ ಹಾಕಿ ಕಳಿಸ್ದೆ. ಸೊ ಅದನ್ನು ಲಂಚ್ ತಿನ್ನಬೇಕಾದ್ರೂ ಸಹ ನೆನಪಾಗಲಿ ಇವತ್ತು ನಮ್ಮ ಆ್ಯನಿವರ್ಸರಿ ಆ್ಯಂಡ್ ಸ್ವಲ್ಪ ಹ್ಯಾಪಿನೆಸ್ ಬರಲಿ ಅಂತ ಹೇಳಿಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟ ಆದಮೇಲೆ ನನ್ನ ವರ್ಕ್ ಟೈಮಿಂಗ್ ಶುರುವಾಯಿತು. ನಾನು ಟಿಫನ್ ಮುಗಿಸಿ ನಾನು ಪ್ರಿಪೇರ್ ಮಾಡ್ಕೊಂಡು ನನ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ನನ್ನ ವರ್ಕಿಗೆ ಹೊರಟೆ. ವರ್ಕ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ. ಮನೆಗೆ ಬಂದಮೇಲೆ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಪಿಜ್ಜಾ ಬೇಸ್ ತೊಗೊಂಡು ಅದಕ್ಕೆ ಓವರ್ಲೋಡ್ ಚೀಸ್ ಪಿಜ್ಜಾ ಮಾಡೋಣ ಅಂತ ಹೇಳಿ ಫುಲ್ ಚೀಸ್ ಹಾಕಿಬಿಟ್ಟು ಅದಕ್ಕೆ ವೆಜ್ ಪಿಜ್ಜಾ ಪ್ರಿಪೇರ್ ಮಾಡಿದೆ. ಆನಿಯನ್, ಕ್ಯಾಪ್ಸಿಕಮ್ ಆ್ಯಂಡ್ ಸ್ವೀಟ್ ಕಾರ್ನ್ ಮತ್ತು ಆಲಿವ್ ಆ್ಯಂಡ್ ಬೆಸಿಲ್ ತರಿಸಿದ್ದೆ. ಸ್ವಲ್ಪ ತುಂಬ ರಾ ಸ್ಮೆಲ್ ತುಂಬ ಚೆನ್ನಾಗಿ ಅನ್ನಿಸ್ತು. ಟ್ರೈ ಮಾಡೋಣ ಅಂತ ಹೇಳಿ ಪಿಜ್ಜಾ ಮೇಲೆ ಟ್ರೈ ಮಾಡಿ ಕುಕ್ ಮಾಡಿದೆ. ಪಿಜ್ಜಾ ಚೆನ್ನಾಗಿ ಬಂದಿತ್ತು. ಫುಲ್ ಚೀಸಿಯಾಗಿ. ಹೆಲ್ತಿಗೆ ತುಂಬ ಚೀಸ್ ಒಳ್ಳೆಯದಲ್ಲ, ಬಟ್ ರೇರ್ಲಿ ತಿನ್ನೋದ್ರಿಂದ ಏನೂ ಆಗೋದಿಲ್ಲ. ಸ್ನ್ಯಾಕ್ಸ್ ತಿಂದು ಮುಗಿಸಿದ್ಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ಳೋಕೆ ಮೊದಲು ಶಾಪಿಂಗಿಂದ ತಂದಿದ್ದ ಐಟಮ್ನೆಲ್ಲ ಸೆಗ್ರಿಗೇಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಹೊರಗಡೆ ಎಲ್ಲೇ ಹೋದಾಗ್ಲೂ ನನಗೆ ಕ್ರಾಕರೀಸ್ ಐಟಮ್ ಆರೆಲ್ಸ್ ಮಗ್ ಐಟಮ್ಗಳು ಸಿಕ್ಬಿಟ್ರೆ ತುಂಬ ಕ್ರೇಜ್ ಅನಿಸುತ್ತೆ. ಎಷ್ಟೇ ಮಗ್ಗಿದ್ರೂ ಸಹ ಹೊಸ ಮಗ್ ಆ್ಯಡ್ ಮಾಡ್ತಾನೆ ಇರ್ತೀನಿ ನನ್ನ ಕ್ರಾಕರಿ ಲಿಸ್ಟಲ್ಲಿ. ಆ್ಯಂಡ್ ಸಮ್ ಆಫ್ ಬಾಕ್ಸ್ಗಳು ಇನ್ನೂ ಸ್ವಲ್ಪ ಬೇಕಾಗಿತ್ತು. ಎಗೇನ್ ಸ್ವಲ್ಪ ಬಾಕ್ಸ್ಗಳನ್ನ ತೊಗೊಂಡು ಬಂದಿದ್ದೆ. ಇಲ್ಲಿ ಬಾಕ್ಸ್ ಮೇಲಿರೋ ಸ್ಟಿಕ್ಕರ್ಸ್ಗಳನ್ನ ರಿಮೂವ್ ಮಾಡೋಕ್ಕೆ ನಾವು ಡೈರೆಕ್ಟ್ ವಾಶ್ ಮಾಡೋದು ಅಥವಾ ಸುಮ್ಮನೆ ಕೀಳೋದ್ರಿಂದ ಅದರದ್ದು ಗಮ್ ಪೇಸ್ಟ್ ಎಲ್ಲ ಹಾಗೆ ಉಳ್ಕೊಳ್ಬಿಡುತ್ತೆ. ಸೊ ಅದರಿಂದ ಹೇರ್ ಡ್ರೈಯಲ್ಲಿ ರಿಮೂವ್ ಮಾಡೋದ್ರಿಂದ ಈಸಿಯಾಗಿ ಅದು ಸ್ಟಿಕ್ಕರ್ ರಿಮೂವ್ ಆಗುತ್ತೆ. ಯಾವುದೇ ರೀತಿ ಹಂಟ್ಗಳು ಗಮ್ ಪೇಸ್ಟ್ಗಳು ಅಲ್ಲಿ ಉಳಿಯೋದಿಲ್ಲ. ಸೊ ಈಸಿ ಟಿಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿಂದ ಆನ್ಲೈನ್ ಐಟಮ್ಸ್ಗಳು ತುಂಬ ಬಂದಿತ್ತು. ಆರ್ಡರ್ ಮಾಡಿದೆ ಡೆಕೋರೇಷನ್ಗೆ ಅಂತಲೇ ಹೇಳಿಬಿಟ್ಟು ಎಲ್ಲ ಬಂದಿತ್ತು. ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ ಥೀಮಲ್ಲಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ಕ್ಯಾಂಡಲ್ಸು ಹಾಗೆ ಲೈಟ್ಸ್ಗಳನ್ನ ತರಿಸಿದ್ದೆ. ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿ ಆ್ಯಂಡ್ ಮೇಯ್ನ್ಲಿ ಇಲ್ಲಿ ನನ್ನ ಸರ್ಪ್ರೈಸ್ ಗಿಫ್ಟ್ ಬಂತು. ಸೇಮ್ ಟೈಮ್ಗೆ ಹೇಳಿದ್ದೆ ಆಲ್ಮೋಸ್ಟ್ ಆದಷ್ಟು ಬೇಗ ಸಂಜೆ ಒಳಗೆ ಡೆಲಿವರಿ ಮಾಡಿ ಅಂತ ಹೇಳಿಬಿಟ್ಟು ಫೈನಲಿ ಬಂತು. ಸೊ ಮನೆಗೆ
ಥ್ರೆಡ್ಮಿಲ್ ತರಿಸೋಣ ಅಂತ ಹೇಳಿ, ಅದು ಎಸ್ಪೆಷಲಿ ಸರ್ಪ್ರೈಸ್ ಗಿಫ್ಟ್ ಮಾಡೋಣ ಅಂತ ಹೇಳಿ ಇವತ್ತಿನ ದಿನವೇ ಬರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆನ್ ಸೇಮ್ ಡೇ ಡೆಲಿವರಿ ಸಹ ಬಂತು. ಅದನ್ನು ಇಲ್ಲಿ ಅನ್ಪ್ಯಾಕ್ ಮಾಡಿ ಫಿಕ್ಸ್ ಮಾಡಿ ಅವ್ರು ಹೊರಟ್ರು. ಅವ್ರು ಫಿಕ್ಸ್ ಮಾಡೆಲ್ಲ ಆದಮೇಲೆ ಸಮಾಧಾನವಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡ್ರೆ ನಮ್ಮ ಮಗು ಸೂಫಿ ರಾಜ ಸಮಾಧಾನವಾಗಿ ನಮಗೆ ಕೂತ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಅವನ ಪಾಡಿಗೆ ಏನೋ ಮಾಡಿಕೊಂಡು ಮನೇಲಿ ಹಾಕಿದ ಐಟಮ್ಸ್ನೆಲ್ಲ ಕಿತ್ತು ಚಿತ್ರಾನ್ನ ಮಾಡಿ ರೆಡಿ ಮಾಡ್ತಾ ಇದ್ದ. ಸೊ ನಾನು ನೋಡಿಕೊಂಡು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಸೊ ನನಗೆ ಅವ್ನು ಯಾವಾಗ ಏನೇ ಹೊಸ ಹೊಸ ತರಲೆ ಮಾಡ್ತಾಯಿದ್ರು ಅದನ್ನು ಕ್ಯಾಪ್ಚರ್ ಮಾಡಿ 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 ಇಟ್ಕೊಂಡು ನನ್ನ ಮೊಬೈಲಲ್ಲಿ ತುಂಬಾ ವೀಡಿಯೋಸ್ ಅವಂದೇ ಆಗಿರುತ್ತೆ ಆಲ್ಮೋಸ್ಟು. ಥ್ರೆಡ್ಮಿಲ್ನ ಡೆಕೋರೇಟ್ ಮಾಡೋದ್ರಿಂದ ನಾನು ಡೆಕೋರೇಷನ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಹಸ್ಬೆಂಡ್ ಬಂದ ತಕ್ಷಣ ಅವ್ರ ಕೈಲಿ ಟೇಪ್ ಕಟಿಂಗ್ ಓಪನಿಂಗಲ್ಲಿ ಥರ ಎಲ್ಲ ಮಾಡಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅದಕ್ಕೆ ಟೇಪ್ ಡೆಕೋರೇಷನ್ ಎಲ್ಲ ಮಾಡಿ ಆ್ಯಂಡ್ ಲೈಟಿಂಗ್ ಡೆಕೋರೇಷನ್ನ ಪ್ಲ್ಯಾನ್ ಮಾಡಿಕೊಂಡು ಹಾಗೆ ತಂದಿದ್ದ ಕ್ಯಾಂಡಲ್ಸ್ನೆಲ್ಲ ಹಚ್ಚುತ್ತಿದೆ. ಎಸ್ಪೆಷಲಿ ತರಿಸಿದ ಕ್ಯಾಂಡಲಲ್ಲಿ ಸಿನಮನ್ ಆ್ಯಪಲ್ ಫ್ಲೇವರ್ ಕ್ಯಾಂಡಲ್ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬಾ ಫ್ರಾಗ್ರೆನ್ಸ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಒಂದು ಕ್ಯಾಂಡಲ್ ಹಚ್ಚುತ್ತಿದ್ದಂಗೆ ತುಂಬಾ ಅದ್ರ ಫ್ರಾಗ್ರೆನ್ಸ್ ತುಂಬ ಹರಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಆ್ಯಂಡ್ ನನಗೂ ಆನ್ಲೈನಿಂದ ತರಿಸೋ ಫ್ರಾಗ್ರೆನ್ಸ್ ಕ್ಯಾಂಡಲ್ ಬಗ್ಗೆ ಐಡಿಯಾ ಇರಲಿಲ್ಲ. ಬಟ್ ಆರ್ಡರ್ ಇರಲಿ ಅಂತ ಟ್ರೈ ಮಾಡೋಣ ಅಂತ ಹೇಳಿ ಆರ್ಡರ್ ಮಾಡಿದ್ದೆ. ಬಟ್ ಬಂದಮೇಲಂತೂ ಅದ್ರ ಫ್ರಾಗ್ರೆನ್ಸ್ ಸಖತ್ ಇಷ್ಟ ಅನ್ನಿಸ್ತು ನನಗೆ. ನೆಕ್ಸ್ಟ್ ಕೇಕ್ ಪ್ಲೇಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಡೆಕೋರೇಷನ್ನೆಲ್ಲ ಒಂದು ಲೆವೆಲಿಗೆ ಕಂಪ್ಲೀಟ್ ಮಾಡಿ ಫೈನಲಿ ಹಬ್ಬ ಅನ್ನಿಸ್ತು. ಹುಷಾರಿಲ್ದಲ್ಲಿರೋ ಕಾರಣ ತುಂಬಾ ಡ್ರೈನ್ ಔಟ್ ಆಗ್ತಾಯಿದೆ. ಮಧ್ಯೆ ಮಧ್ಯೆ ಓರಸಲ್ಲಿ ಕುಡ್ಕೊಂಡು ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡಿಕೊಂಡು ಫೈನಲಿ ಡೆಕೋರೇಷನ್ ನೋಡಿದಾಗ ಒಂದು ಮಟ್ಟಕ್ಕೆ ಓಕೆ ಹ್ಯಾಪಿ ಅನ್ನಿಸ್ತು. ಸೊ ಮಾರ್ನಿಂಗ್ ಅವ್ರಿಗೆ ಹೇಳಿ ಕಳಿಸಿದ್ದೆ. ಚಾಕ್ಲೇಟ್ ಸಹ ತಿನ್ನೋಕ್ಕೆ ಬಿಟ್ಟಿಲ್ಲ, ಡಾರ್ಕ್ ಚಾಕ್ಲೇಟ್ ಕೊಟ್ಟಿದ್ದೆ. ಫುಲ್ ಡಯಟಲ್ಲಿರಬೇಕು ಹಾಗೆ ಹೀಗೆ ಅಂತ ಹೇಳಿ. ಸರ್ಪ್ರೈಸ್ ಆಗಿರಲಿ, ಆ್ಯನಿವರ್ಸರಿ ಒಂದು ಕೇಕ್ ಕಟಿಂಗ್ ಇಲ್ದಲೇ ಕಂಪ್ಲೀಟ್ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಸರ್ಪ್ರೈಸ್ ಆಗಿ ನಾನೊಂದು ಕೇಕ್ ತಂದಿದ್ದೆ. ಬಟ್ ನನಗೂ ಸರ್ಪ್ರೈಸ್ ಆಗಲಿ ಅಂತ ಹೇಳ್ಬಿಟ್ಟು ಅವರೊಂದು ಕೇಕ್ ತಂದಿದ್ರು. ಡಯಟ್ ಅಂದ್ಕೊಂಡು ಡಬಲ್ ಧಮಾಕ ಥರ 2 ಕೇಕ್ ಬಂತು ಮನೆಗೆ. ಆ್ಯಂಡ್ ನಾವು ನಮ್ಮ ಪಾರ್ಟ್ನರ್ಗೆ ಸರ್ಪ್ರೈಸ್ ಮಾಡೋಕ್ಕೆ ಸಮ್ ಗಿಫ್ಟ್ ಶೇರ್ ಮಾಡೋದಕ್ಕೆ ಸ್ಪೆಷಲ್ ಈವೆಂಟೇ ಬೇಕು ಅಂತ ವೆಯ್ಟ್ ಮಾಡೋದಕ್ಕಿಂತ ನಾವೇ ಸ್ಪೆಷಲ್ ಮೂಮೆಂಟ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ರೆ ತುಂಬ ಎಂಜಾಯ್ ಜೊತೆಗೆ ಬೆಸ್ಟ್ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ಆಗ ಕಪಲ್ಗಳ ಮಧ್ಯೆ ಇರೋ ಬಾಂಡಿಂಗ್ ಯಾವಾಗಲೂ ಫ್ರೆಶ್ ಅನಿಸುತ್ತೆ. ಸೊ ಹ್ಯಾಪಿ ಫೀಲಿಂಗಲ್ಲೇ ಇರ್ತಾರೆ ಅಂತ ನನಗೆ ಅನಿಸುತ್ತೆ. ಗೆಸ್ ಹೇಳಲೇ ಇಲ್ಲ. ಸೂಫಿಕಾ ಆ ಸೈಜ್ ರಿಮೋಟ್ ಬೈಕ್. ಅಂಡ್ ಫೈನಲಿ ಇಟ್ಸ್ ಟೈಮ್ ಫಾರ್ ಗಿಫ್ಟ್ ಓಪನ್. ಹಸ್ಬೆಂಡ್ ಫೈನಲಿ ಗಿಫ್ಟ್ನ ಗೆಸ್ ಮಾಡೋಕ್ಕೆ ಆಗಲಿಲ್ಲ. ಕಾರ್ ಆರ್ ಬೈಕ್ ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೆ ಸೂಫಿ ಟಾಯ್ಸ್ ಬರುತ್ತೆ ಆ ಥರ ರಿಮೋಟ್ ಕಾರ್ ಆರ್ ಬೈಕ್ ಅಂತ ಹೇಳ್ತಿದ್ದೆ. ಆ್ಯಂಡ್ ಗಿಫ್ಟ್ ಓಪನ್ ಮಾಡಿದ್ಮೇಲೆ ಫುಲ್ ಸರ್ಪ್ರೈಸ್ ಆಗಿತ್ತು. ಯಾಕೆ ಅಂದರೆ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಆ ಡಿಸ್ಕಷನ್ ಆಗಿರಲಿಲ್ಲ. ಥ್ರೆಡ್ಮಿಲ್ ತೊಗೋಬೇಕು ಅನ್ನೋ ಪ್ಲ್ಯಾನ್ ಸಹ ಇರಲಿಲ್ಲ ಅಥವಾ ಗೆಸ್ ಸಹ ಮಾಡಿರಲಿಲ್ಲ. ಸೊ ನನಗೆ ರಿಕ್ವೈರ್ಮೆಂಟ್ ಇದೆ ಅನ್ನಿಸ್ತು. ಬ್ಯುಸಿ ಸ್ಕೆಡ್ಯೂಲಲ್ಲಿ ಹೊರಗಡೆ ಜಿಮ್ ಆರ್ ಸಮಥಿಂಗ್ ಮಾಡೋಕ್ಕಾಗ್ದಲೇ ಇದ್ದಾಗ ಸೊ ಸಮ್ ಟೈಮ್ನ ನಾವು ಥ್ರೆಡ್ಮಿಲ್ ಮೇಲೆ ವಾಕ್ ಆರ್ ಜಾಗ್ ಮಾಡಿ ಸಮ್ ಕ್ಯಾಲರೀಸ್ನ ಬರ್ನ್ ಮಾಡ್ಬೋದು ಮನೇಲಿ ಅಂತ ಹೇಳಿ. ಸೊ ರಿಕ್ವೈರ್ಮೆಂಟ್ ಅಂತ ಹೇಳಿಬಿಟ್ಟು ನಾನು ಸರ್ಪ್ರೈಸ್ ಆಗಿ ಗಿಫ್ಟ್ನ ತರಿಸಿದ್ದೆ. ಆ್ಯಂಡ್ ಈಸ್ ರಿಯಲಿ ಹ್ಯಾಪಿ ಅಬೌಟ್ ಗಿಫ್ಟ್. ಆ್ಯಂಡ್ ಓಪನಿಂಗ್ ಬಂದು ಸೂಫಿ ಕಡೆಯಿಂದನೇ ಆಯಿತು. ಓಪನ್ ಆದಮೇಲೆ ಫಸ್ಟ್ ವಾಕ್ ಸೂಫಿನೇ ಮಾಡಿದ್ದು. ಆದರೆ ಅದೇನು ಆನ್ ಮೋಡಲ್ಲಿ ಇರಲಿಲ್ಲ, ಆಫ್ ಮೋಡಲ್ಲಿ ಇತ್ತು. ಕ್ಲಾತ್ ರಿಮೂವ್ ಮಾಡಿದ ತಕ್ಷಣ ಸಡನ್ನಾಗಿ ಏನೋ ಇದೆ ಅಂತ ಹೇಳ್ಬಿಟ್ಟು ಎಕ್ಸೈಟ್ಮೆಂಟ್ ಅದ್ರ ಮೇಲೆ ಜಂಪ್ ಮಾಡಿ ವಾಕ್ ಮಾಡ್ದೆ ಅಷ್ಟೇ. ಈಗ ಸರ್ಪ್ರೈಸ್ ಗಿಫ್ಟ್ ಸಹ ರಿವೀಲ್ ಆಯಿತು. ಆ್ಯಂಡ್ 2 ಡಿಫ್ರೆಂಟ್ ಫ್ಲೇವರ್ ಕೇಕ್ ಸಹ ಬಂದಿದೆ. ಕಟ್ ಮಾಡಿ ತಿಂದು ಎಂಜಾಯ್ ಮಾಡೋದಷ್ಟೇ. ಏನು ಮಾಡ್ತಿದ್ದೀರಾ? ಓ, ಅದು ವಾಟರ್ ಬಾಟಲ್ ಸ್ಟ್ಯಾಂಡು, ನಿನ್ನ ಕ್ಯಾಂಡಲ್ ಸ್ಟ್ಯಾಂಡ್ ಅಲ್ಲ. ಇದು ಫೈನಲ್ ಡೆಕೋರೇಷನ್ ಲುಕ್ ಆಗಿತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಥೀಮಲ್ಲಿ. ಸೊ ಮನೇಲೇ ಎಂಜಾಯ್ ಮಾಡೋಣ ಅಂತ ಹೇಳಿಬಿಟ್ಟು ಹ್ಯಾಪಿ ಆ್ಯನಿವರ್ಸರಿ ವಿತ್ 2 ಕೇಕ್ಸ್. ಇವತ್ತು 2 ಕೇಕ್ ಫಿನಿಶ್ ಮಾಡಿ ಪಾರ್ಟಿ ಮಾಡೋಣ. ಫುಲ್ ಥ್ರೆಡ್ಮಿಲ್ ಮಾಡಿ ನಾಳೆಯಿಂದ ಫೈನಲಿ ನಾವು 3 ಜನ ಸೇರಿ ಕೇಕ್ ಕಟಿಂಗ್ ಮೂಲಕ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಒಂದು ಹಂತಕ್ಕೆ ಕಂಪ್ಲೀಟ್ ಮಾಡಿ ಕೇಕೆಲ್ಲ ಕಟ್ ಮಾಡಿ ಒಬ್ರಿಗೊಬ್ರು ತಿನ್ನಿಸಿ ನಮ್ಮ ಮುದ್ದು ಸೂಫಿಗೂ ಸಹ ತಿನ್ನಿಸಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೋಸ್ಕರ ಮನೇಲಿ ಮಾಡಿರಲಿಲ್ಲ, ಹೋಟೆಲಿಂದ ತರಿಸಿದ್ದು. ಹೋಟೆಲಿಂದ ತರಿಸಿರೋದನ್ನ
ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಮೂವಿ ನೋಡ್ತಾ 3 ಜನ ಎಂಜಾಯ್ ಮಾಡಿ ತಿನ್ಕೊಂಡು ಫೈನಲಿ ಸೆಲೆಬ್ರೇಷನ್ನ ಕಂಪ್ಲೀಟ್ ಮಾಡ್ದು ಹ್ಯಾಪಿಲಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.